ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ತೋರಿಸ್ತಿರೋದು ಬೀಡ್ ಸ್ಟಿಚ್. ಅದಕ್ಕೆ ಈ ಥರ ಸೀರೆ ಬಾರ್ಡ್ರ್ ಆದರೂ ತೊಗೋಬೋದು, ಲೇಸು ಅಥವಾ ಜಿಗ್ಜಾಗ್ ಮಾಡಿರೋ ಸೀರೆ, ಫಾಲ್ಸು ಯಾವುದಾದ್ರೂ ಆಗುತ್ತೆ. ಆರೆಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಈ ಥರ ಬೀಡ್ಸ್, ಸ್ಮಾಲ್ ಬೀಡ್ಸ್ ಆದರೂ ಆಗುತ್ತೆ, ಬಿಗ್ ಬೀಡ್ಸ್ ಆದರೂ ಆಗುತ್ತೆ. ಪ್ರಾಕ್ಟೀಸ್ ಮಾಡೋಕ್ಕೆ ಯಾವ್ದಾದ್ರು ಬೀಡ್ಸ್ ಸಿಕ್ಕಿದ್ರೆ ಬೀಡ್ಸ್ಗಳು ತೊಗೊಳ್ಳಿ ಫ್ರೆಂಡ್ಸ್. ನೀಡಲ್ಲು 0.75 mm 11 ಆದರೂ ಆಗುತ್ತೆ, ತುಲಿಪ್ ಜಪಾನ್ದು. ಈಗ 6 ಎಳೆ ದಾರಾಗೆ ಒಂದು ನಾಟ್ ಹಾಕ್ಕೊಂಡು ಬಟ್ಟೆ ಬ್ಯಾಕ್ ಸೈಡ್ ಬರೋ ಥರ ನಾಟ್ನ ಇಟ್ಕೋಬೇಕು. ಆ ಥರ 2 ಬೆರಳು ಹಿಡ್ಕೊಂಡು ತುಲಿಪ್ ಜಪಾನ್ ಅನ್ನೋದು ವರ್ಡ್ ನಿಮ್ಮ ಸೈಡ್ ಬಂದರೆ ಹುಕ್ಕು ನಿಮ್ಮ ಸೈಡ್ ಬರುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು ಈಗ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಈಗ ಚೈನ್ಸ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡ್ಕೊಳ್ತಿದ್ದೀನಿ. 1 2 3 ಚೈನ್ ಆದಮೇಲೆ ಆ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಗ್ಯಾಪ್ ನೋಡ್ಕೊಳ್ಳಿ. ಗ್ಯಾಪ್ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ಮತ್ತೆ ಈಗ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆಗಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎಳ್ದು ನೀಡಲ್ ಹೊರಗಡೆ ತೆಗೀರಿ. ಹೊರಗಡೆ ತಂದು ನಿಮಗೆ ಎಷ್ಟು ಬೀಡ್ಸು ಲೋಡ್ ಮಾಡೋಕ್ಕಾಗುತ್ತೆ ನೀಡಲ್ಗೆ ಅಷ್ಟು ಹಾಕ್ಕೊಳ್ಳಿ. ನಾನು 1 2 ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ನೀಡಲ್ನ ದಾರದೊಳಗಡೆ ತೋರಿಸಿ ಈಗ 1 ಬೆರಳಿಂದಾದ್ರೂ ಹಾಕ್ಬೋದು. ನಿಮಗೆ ಕಷ್ಟ ಆದರೆ 2 ಬೆರಳಿಂದ ಆ ಥರ ಎಳ್ಕೊಬಿಡಿ. ಎಳ್ಕೊಂಡ್ರೆ ಥ್ರೆಡ್ ಒಳಗಡೆ ಬೀಡ್ಸ್ ಕೂರುತ್ತೆ. ಈಗ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿ ಆ ಬೀಡ್ಸ್ ಎಲ್ಲಿಗೆ ಗ್ಯಾಪ್ ನೋಡ್ಕೊಳ್ಳಿ. ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿಗೆ ಮೆಷರ್ ನೋಡಿಕೊಂಡು ಈಗ ನೀಡಲ್ ಹಾಕಿ ದಾರ ತಂದು ಮತ್ತೆ ಲಾಕ್ ಮಾಡಿ. ಮತ್ತೆ ಥ್ರೆಡ್ಡ ಎಳ್ಕೊಂಡು ನೀಡಲ್ ತೆಗ್ದು ಮತ್ತೆ ನೀಡಲ್ಗೆ ಬೀಡ್ಸ್ ಹಾಕ್ಕೊಳ್ಳಿ. ಮತ್ತು ನೀಡಲ್ಲ 6 ಎಳೆ ದಾರಗೆ ಹಾಕಿ 2 ಬೆರಳಿಂದ ಬೀಡ್ಸ್ನ 6 ಎಳೆ ದಾರದೊಳಗಡೆ ಸೇರಿಸ್ಬೇಕು. ಈ ಥರ ಹಾಕಿ ಈಗ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆಗಿದ್ದಾದಮೇಲೆ ಆ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಳ್ಳಿ. ಮೆಷರ್ ನೋಡಿಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು ಈಗ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ 1 by 1 ಮಾಡ್ಕೊಂಡು ಹೋಗ್ತಾ ಇರ್ಬೋದು ಫ್ರೆಂಡ್ಸ್. ಅಥವಾ ನಿಮಗೆ 3 ಬೀಡ್ಸ್ ಬೇಕು ಇಲ್ಲ 2 ಬೀಡ್ಸ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಹೋಗ್ತಾ ಇರ್ಬೋದು. ನಾನು ಇಲ್ಲಿ 3 ಬೀಡ್ಸ್ ಹಾಕಿದ್ಮೇಲೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಂಟಿನ್ಯೂಸ್ ಆಗಿ ನಿಮಗೆ ಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಆರ್ಡ್ರು ಹಾಕೋಬೋದು. ಇಲ್ಲ ಬೇಡ ನನಗೆ ಒಂದೊಂದೇ ಹಾಕ್ಕೊಂಡು ಹೋಗ್ತೀನಿ ಅಂದರೆ 1 ಬೀಡ್ಸ್ ಆಗಿ 1 ಚೈನ್ ಮಾಡಿಕೊಂಡು 1 ಬೀಡ್ಸ್ ಆಗಿ 1 ಚೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈಗ ಲಾಕ್ ಆಯಿತು. ಲಾಕ್ ಆದಮೇಲೆ ಬೀಡ್ಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮೆಷರ್ ನೋಡಿಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು ಈಗ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ 3 ಬೀಡ್ಸ್ ಆಯ್ತಲ್ಲ, 3 ಬೀಡ್ಸ್ ಆದಮೇಲೆ ಈಗ 3 ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಚೈನ್ ಆದಮೇಲೆ ಆ ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು ಈಗ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಈಗ ಬೀಡ್ಸ್ನ ದಾರಕ್ಕೆ ಹಾಕಿ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿ ಮೆಷರ್ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ಈಗ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಚೈನ್ ಆದಮೇಲೆ ಎಲ್ಲಿಗೆ ಮೆಷರ್ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಈಗ ಲಾಕ್ ಮಾಡ್ಕೊಳ್ಳಿ.
ಲಾಕ್ ಮಾಡಿದ್ದಾದಮೇಲೆ ಲಾಸ್ಟಿಗೆ ಎಂಡ್ ಹೇಗೆ ಮಾಡೋದು ಅಂತ ಮುಂಚಿನ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಈಗ ಅದನ್ನು ಥ್ರೆಡ್ ಕಟ್ ಮಾಡಿ ಬ್ಯಾಕ್ ಸೈಡ್ ಅಂಟಿಸಿದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಡಿಸೈನು ಬೀಡ್ ಸ್ಟಿಚ್ಚು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.